ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಫ್ರೆಂಡ್ಸ್, ನಾನಿವತ್ತು ಮತ್ತೊಂದು ಡೇಲಿಯಾ ಗಿಡಗಳ ಬಗ್ಗೆ ಒಂದು ವಿಡಿಯೋವನ್ನು ತಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಮತ್ತೆ ಮಳೆಗಾಲ ಶುರುವಾಯಿತು. ಮಳೆ ಆಗಾಗ ಬರ್ತಾ ಇದೆ. ಫ್ರೆಂಡ್ಸ್, ಈಗ ನಾವು ಡೇಲಿಯಾ ಗಿಡವನ್ನು ಯಾವ ರೀತಿ ನಾನು ನೆಟ್ಕೊಂಡಿದ್ದು, ಯಾವ ರೀತಿ ಆಗಿದೆ, ಹೋದ ವರ್ಷ ಲಾಸ್ಟ್ ಮಳೆ ಮುಗಿಯೋ ಟೈಮಿಗೆ ಸಸಿಗಳನ್ನಾಗಲಿ ಅಥವಾ ರೆಂಬೆಗಳನ್ನಾಗಲಿ ನೆಟ್ಟುಕೊಂಡಿರುವಂಥದ್ದು ಈಗ ಯಾವ ರೀತಿ ಆಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇವತ್ತು ಈ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಡೇಲಿಯಾ ಸಸಿಗಳನ್ನು ಮತ್ತು ರೆಂಬೆಗಳನ್ನು ಯಾವ ರೀತಿಯಾಗಿ ನೆಡಬೇಕು, ಯಾವ ರೀತಿಯಾಗಿ ರೆಂಬೆಗಳನ್ನು ಮುರಿಬೇಕು, ಯಾವ ರೀತಿಯಾಗಿ ಅದನ್ನು ಕವರಿಗೆ ಹಾಕ್ಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಅದನ್ನು ಆ ರೀತಿ ನೆಟ್ಕೊಂಡಾಗ ನಮಗೆ ಯಾವ ರೀತಿ ಗಡ್ಡೆಗಳಾಗತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಒಂದೇ ಮಳೆಗೆ ಒಂದು ಸ್ವಲ್ಪ ನೀರು ಹಾಕುವಂತಹ ಜಾಗದಲ್ಲಿ ನಾವಿಟ್ಟರೆ ಈ ರೀತಿ ಚಿಗುರು ಬಿಡುತ್ತೆ. ಇದು ನೋಡಿ, ತಂಪಾದ ಜಾಗದಲ್ಲಿ ಇಟ್ಕೊಂಡಿರ್ತೇವಲ್ಲ, ಸ್ವಲ್ಪ ನೀರು ಬಿದ್ದರೆ ಸಾಕು, ಮತ್ತೆ ಚಿಗುರುತ್ತೆ ಗಡ್ಡೆಗಳಾದ ಮೇಲೆ. ಈ ರೀತಿಯಾಗಿ ಬಳ್ಳಿಗಳಾಗಿ ಹಬ್ಬು ಹೋಗುತ್ತೆ. ನಾವು ಇದನ್ನೆಲ್ಲ ತೆಗೆದು ಅಂದರೆ ಕ್ಲೀನ್ ಮಾಡಿ ಗಡ್ಡೆಯನ್ನು ಮಾತ್ರ ನೆಡಬೇಕು ಮತ್ತೆ ರೀಪಾಟ್ ಮಾಡಬೇಕಾದ್ರೆ. ನೋಡಿ, ಇದರಲ್ಲಿ ಯಾವ ರೀತಿ ಸಣ್ಣ ಸಣ್ಣ ಗಡ್ಡೆಗಳಾಗಿವೆ ಅಂತ. ಇದನ್ನು ನಾವು ಈಗ ಮಳೆ ಬರುವ ಸಮಯದಲ್ಲಿ ಚೀಲದಲ್ಲಾಗಲಿ ಅಥವಾ ಪಾಟ್ನಲ್ಲಾಗಲಿ ರೀಪಾಟ್ ಮಾಡಿ ನೆಡಬೇಕಾಗತ್ತೆ. ಆಗ ಚೆನ್ನಾಗಿ ಚಿಗುರು ಬರುತ್ತೆ. ಇದು ನೋಡಿ, ನಾನು ಯಾರೋ ಅಂದರೆ ಫ್ರೆಂಡ್ಸ್ ಯಾರೋ ಕೊಟ್ಟಿರುವಂಥದ್ದನ್ನು ಇದರಲ್ಲಿ ನೆಟ್ಟಿದ್ದೆ. ಆದರೆ ನೆನಪಿಲ್ಲದೆ ಅದರಲ್ಲೇ ಗ್ರೌಂಡ್ ಆರ್ಕಿಡನ್ನು ಸಣ್ಣ ಸಸಿಯನ್ನು ಕೂಡ ನೆಟ್ಬಿಟ್ಟಿದ್ದೆ. ಈಗ 2 ಚಿಗುರು ಬಂದಿದೆ. ಇಲ್ಲಿ ನೋಡಿ, ಇದರಲ್ಲೂ ಕೂಡ ಗಡ್ಡೆಗಳಾಗಿವೆ. ಇದನ್ನೆಲ್ಲ ನಾನು ಇನ್ನು ಮಳೆ ಶುರುವಾಗುವ ಟೈಮಲ್ಲಿ ಚೀಲದಲ್ಲಿ ಹಾಕಿ ನೆಟ್ಕೊಳ್ತೀನಿ, ಅಥವಾ ನೆಲದಲ್ಲಿ ಹಾಕೋರು ನೆಲದಲ್ಲಿ ಹಾಕ್ಕೊಳ್ಬೋದು. ಚೀಲದಲ್ಲಿ ಹಾಕಿ ನೆಟ್ಕೊಳ್ತೀನಿ. ಈ ರೀತಿಯಾಗಿ ಸಸಿಗಳು ಚಿಗುರುತ್ತವೆಯೋ ಇಲ್ವೋ ಅಂತ ಅನುಮಾನ ಬರುವಷ್ಟು ಗಡ್ಡೆಗಳು ಚಿಕ್ಕದಾಗಿ ಇದ್ದಿರ್ತದೆ. ಅದನ್ನು ನೀವು ನಿಧಾನವಾಗಿ ಅದರಲ್ಲಿ ತೆಗೆದು ಚೀಲದಲ್ಲಿ ಹಾಕ್ಕೊಳ್ಬೇಕು. ಅದು ಮಳೆ ಬೀಳುವ ಟೈಮಲ್ಲಿ ಚೆನ್ನಾಗಿ ಚಿಗುರಿ ಹೂ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಮಳೆಗಾಲ ಆರಂಭದಲ್ಲಿ ನೀವು ಈ ರೀತಿಯಾಗಿ ಸಿದ್ಧಪಡಿಸ್ಕೊಂಡ್ರೆ ಮಳೆಗಾಲದಲ್ಲಿ ಸುಂದರವಾದಂತಹ ಡೇಲಿಯಾ ಹೂಗಳು ನಿಮಗೆ ಸಿಗತ್ವೆ. ಇನ್ನಷ್ಟು ಮಾಹಿತಿಯಾಗಿ ಮತ್ತೆ ಸಿಗ್ತೀನಿ. ಬಾಯ್.